ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಆಡಳಿತ ಅವಧಿಯನ್ನ ಪೂರ್ಣ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಸರ್ಕಾರದ ಆಡಳಿತ ಅವಧಿಯ ಉದ್ದಕ್ಕೂ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಆಗಬೇಕು ಅಂತ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಚಾಮರಾಜೇಶ್ವರಿ ದೇಗುಲದಲ್ಲಿ ಫ್ಯಾನ್ಸ್ ಪೂಜೆ ಕೊಟ್ಟಿದ್ದಾರೆ. ಚಾಮರಾಜೇಶ್ವರನಿಗೆ ಅಭಿಷೇಕ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಕುರುಬ ಸಮುದಾಯದ ಮುಖಂಡರು ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡಿರೋದು. ಕುರುಬ ಸಮುದಾಯದ ಮುಖಂಡರು ಬೆಳ್ಳೇಗೌಡ, ಉಮೇಶ್ ಪ್ರಮುಖವಾಗಿ ಭಾಗಿಯಾಗಿದ್ದರು. ಅವರ ಮುಂದಾಳತ್ವದಲ್ಲಿ ಈ ಪೂಜೆ ಸಲ್ಲಿಸಲಾಗಿದೆ. ಈಗಾಗಲೇ ರಾಜಕೀಯವಾಗಿ ಏನಾದರೂ ಬದಲಾವಣೆಗಳಾಗುವ ಸಾಧ್ಯತೆಗಳು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಯಾವುದೇ ತೊಂದರೆಗಳಾಗಬಾರ್ದು, 5 ವರ್ಷ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅನ್ನುವ ಪೂಜೆಯನ್ನು ಕುರುಬ ಸಮಾಜದ ಹಿರಿಯ ಮುಖಂಡರುಗಳು ವಿಶೇಷ ಪೂಜೆ ಸಲ್ಲಿಸೋದರ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬಿಜೆಪಿಯವರು ಮಾಡ್ತಾ ಇರುವಂಥ ಆರೋಪ ನಡುವೆ ಸ್ವಪಕ್ಷದಲ್ಲೇ ಆಗ್ತಾ ಇರುವಂಥ ಒಂದಿಷ್ಟು ತೊಂದರೆಗಳು, ಅವೆಲ್ಲದರ ನಡುವೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನುವ ಆಶಯ ಅವರ ಅಭಿಮಾನಿಗಳದ್ದು. ಹಾಗಾಗಿ ಈ ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿ ದೇವರ ಮೊರೆ ಹೋಗಿ ಸಿದ್ದರಾಮಯ್ಯನವರ ಆಡಳಿತಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಸಿದ್ದರಾಮಯ್ಯನವರು ಮುಂದಿನ 5 ವರ್ಷಗಳ ಕಾಲ ಅಂದರೆ ಈಗಾಗಲೇ 1 ವರ್ಷ ಮುಗಿದಿದೆ, ಮುಂದಿನ 4 ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು, ಈ ಸರ್ಕಾರದ ಆಡಳಿತ ಅವಧಿಯ ಉದ್ದಕ್ಕೂ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅನ್ನುವ ನಿರ್ಧಾರಕ್ಕೆ ಅನ್ನುವ ಪ್ರಾರ್ಥನೆಯನ್ನು ದೇವರಲ್ಲಿ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು, ಕುರುಬ ಸಮಾಜದ ಹಿರಿಯ ನಾಯಕರುಗಳು. ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತು ರುದ್ರಾಭಿಷೇಕವನ್ನು ಏರ್ಪಡಿಸಿದ್ದು, ದೀನಬಂಧು ಸ್ಕೂಲಲ್ಲಿ ಮಕ್ಕಳಿಗೆ ಲಘು ಉಪಹಾರವನ್ನು ಬೆಳಿಗ್ಗೆ ಏರ್ಪಡಿಸಿದ್ದು, ದೇವರು ಅವರಿಗೆ ಇನ್ನೂ 5 ವರ್ಷ ಹೆಚ್ಚಿನ ರೀತಿಯಲ್ಲಿ ಜನಗಳ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟು ಧೈರ್ಯದಿಂದ ಬಂದ ದುಷ್ಟಶಕ್ತಿಗಳನ್ನ ಎದುರಿಸಿ ಅವರು ಮೆಟ್ಟಿ ನಿಲ್ಲಿ ಅಂತ ನಾವು ಇಂದು ನಮ್ಮ ಅಭಿಮಾನಿ ಬಳಗದಿಂದ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತು ರುದ್ರಾಭಿಷೇಕವನ್ನು ಏರ್ಪಡಿಸಿದ್ದು, ದೀನಬಂಧು ಸ್ಕೂಲಲ್ಲಿ ಮಕ್ಕಳಿಗೆ ಲಘು ಉಪಹಾರವನ್ನು ಬೆಳಿಗ್ಗೆ ಏರ್ಪಡಿಸಿದ್ದು, ದೇವರು ಅವರಿಗೆ ಇನ್ನೂ 5 ವರ್ಷ ಹೆಚ್ಚಿನ ರೀತಿಯಲ್ಲಿ ಜನಗಳ ಸೇವೆ ಮಾಡೋಕ್ಕೆ ಸ್ವಾಮಿಗೆ ರುದ್ರಾಭಿಷೇಕ, ಹಾಲಾಭಿಷೇಕ ಇತ್ಯಾದಿ ಪೂಜ್ಯ ಕೈಂಕರ್ಯವನ್ನು ಕೈಗೊಂಡಿದ್ದು, ಅವರಿಗೆ 5 ವರ್ಷ ಮುಖ್ಯಮಂತ್ರಿ ಪದವಿಯನ್ನು ಪೂರೈಸಲು ದೇವರು ಅವರಿಗೆ ಆರೋಗ್ಯ ಕೊಟ್ಟು ಧೈರ್ಯ ಕೊಡಲಿ ಎಂದು, ಆಯಸ್ಸು ಆರೋಗ್ಯ ಕೊಟ್ಟು ಅವರ ಕಾಪಾಡಲೆಂದು ಹಾರೈಸುತ್ತಾ, ಸ್ವಾಮಿಗೆ ರುದ್ರಾಭಿಷೇಕ, ಹಾಲಾಭಿಷೇಕ ಇತ್ಯಾದಿ ಪೂಜ್ಯ ಕೈಂಕರ್ಯವನ್ನು ಕೈಗೊಂಡಿದ್ದು, ಅವರಿಗೆ 5 ವರ್ಷ ಮುಖ್ಯಮಂತ್ರಿ ಪದವಿಯನ್ನು ಪೂರೈಸಲು ದೇವರು ಅವರಿಗೆ ಆರೋಗ್ಯ ಕೊಟ್ಟು ಧೈರ್ಯ ಕೊಡಲಿ ಎಂದು, ಆಯಸ್ಸು ಆರೋಗ್ಯ ಕೊಟ್ಟು ಅವರ